ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿಯನ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾನಿವತ್ತು ಗೋಳೂರು ಗಣೇಶ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಇದೆ ಗಣೇಶ ನೋಡೋಣ. ತುಂಬ ಫೇಮಸ್ ಅಂತಲೇ ಹೇಳ್ಬೋದು ಗೋಳೂರು ಗಣೇಶ. ಇದು ರಾತ್ರಿ 9 ಗಂಟೆಯಲ್ಲಿ ನಾವು ಹೋಗ್ತಾ ಇರೋದು. ಆ್ಯಕ್ಚುಲಿ ನೈಟೇ ಪೂಜೆ ಇರುತ್ತೆ. 9 ಗಂಟೆಗೊಂದು, 10 ಗಂಟೆಗೊಂದು, 11 ಗಂಟೆಗೊಂದು 3 ಪೂಜೆ ಇರುತ್ತೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ನೋಡಿ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಮೂಲ ವಿಗ್ರಹ ಗಣೇಶ. ಇದಕ್ಕೆ ಕಡುಬಿನ ಹಾರ ಹಾಕಿದ್ರು. ಜೊತೆಗೆ ಪ್ರಸಾದಕ್ಕೆ ಕೂಡ ಎಲ್ರಿಗೂ ಕಡುಬನ್ನು ಕೊಟ್ಟರು, ಕಡಲೆಕಾಳು ಉಸ್ಲಿ ಕೊಟ್ಟರು. ಹಾರ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಈ ಥರದ್ದು 2-3 ಹಾರ ಹಾಕಿದ್ರು. ಅಲಂಕಾರಕ್ಕೆ ಇನ್ನು ಇವಾಗ ರೆಡಿ ಮಾಡ್ಕೋತಾ ಇದ್ರು. ನಾವು ಹೋದಾಗ 8:30 ನಾವು ಹೋಗಿದ್ದ ಟೈಮು. 9 ಗಂಟೆಗೆ ಪೂಜೆ ಶುರುವಾಯಿತು. ಹಾಗೆಯೇ ತುಂಬ ರಶ್ ಆಗಿಬಿಡುತ್ತೆ. ಜನ ಕೂಡ ತುಂಬ ಜನ ಬರ್ತಾರೆ ಈ ದೇವರನ್ನ ನೋಡಲಿಕ್ಕೆ, ಗೋಳೂರು ಗಣೇಶನ ನೋಡಲಿಕ್ಕೆ. ಅಷ್ಟು ಫೇಮಸ್ ಇದು. ದೇವಸ್ಥಾನದೊಳಗಡೆ ಮಣ್ಣನ್ನು ತಗೊಂಡೋಗಿ ಅಲ್ಲೇ ವಿಗ್ರಹನ ರೆಡಿ ಮಾಡ್ತಾರೆ. ಹೊರಗಡೆಯಿಂದ ಗಣೇಶನ ತಂದಿಡಲ್ಲ ಇಲ್ಲಿ. ಜೊತೆಗೆ ಇದು ತುಂಬ ದೊಡ್ಡ ಗಣೇಶ ಆಗಿರೋದ್ರಿಂದ ಎತ್ತೋದಕ್ಕೂ ಸಾಧ್ಯ ಇಲ್ಲ. ಕ್ರೇನಲ್ಲಿ ಇದನ್ನು ಮೂವ್ ಮಾಡಿ ಆಚೆ ತಗೊಂಬರ್ತಾರೆ ಗಣೇಶ ವಿಸರ್ಜನೆ ಮಾಡುವಾಗ. ವರ್ಷಕ್ಕೆ ಒಮ್ಮೆ ಈ ಗಣೇಶನ ಪೂಜಿಸ್ತಾರೆ. ನೋಡಿ ಎಷ್ಟು ದೊಡ್ಡ ಗಣೇಶ ಅಂತ. ತುಂಬ ದೊಡ್ಡ ದೊಡ್ಡ ಹಾರನ ಹಾಕಿ ಡೆಕೋರೇಟ್ ಮಾಡ್ತಾರೆ. ಇದು ತುಮಕೂರಿಂದ ಒಂದು 10 ಕಿಲೋಮೀಟರ್ ನಿಯರಲ್ಲಿ ಇದೆ, ಗೋಳೂರು ಅಂತ. ಆ ಊರಲ್ಲಿ ಇಟ್ಟಿರೋವಂಥ ಗಣೇಶ. ಸೊ ಇದಕ್ಕೆ ಗೋಳೂರು ಗಣೇಶ ಅಂತಲೇ ಒಂದು ಹೆಸರಿದೆ, ಫೇಮಸ್ಸು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇವತ್ತಿನ ದಿನ ನಮ್ಮ ಅಕ್ಕ ಅವ್ರ ಮನೆಯಿಂದ ಪೂಜೆ ಇತ್ತು. ಸೊ ಹಾಗಾಗಿ ನಾವು ಹೋಗಿದ್ವಿ. ಹಾಗೆಯೇ ಅಕ್ಕಪಕ್ಕ ಅಂಗಡಿಗಳು ಐಟಮ್ಸ್ ಎಲ್ಲ ಇಟ್ಕೊಂಡಿದ್ರು, ಜಾತ್ರೆ ಇತ್ತು. ಮಕ್ಕಳು ಅದು ಇದು ಅಂತ ಏನೇನೋ ನೋಡ್ತಾಯಿದ್ರು. ಇನ್ನು ಅಷ್ಟೊಂದು ಅಂಗಡಿಗಳು ಬಂದಿರಲಿಲ್ಲ ನಾವು ಹೋಗಿದ್ದ ದಿನ. ಇದು 15 to 20 ಡೇಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಇರುತ್ತೆ ಅಂಗಡಿಗಳೆಲ್ಲ ಬರೋದು. ನಾವು ಪೂಜೆ ಇದ್ದಿದ್ದರಿಂದ ಆವತ್ತಿನ ದಿನ ಹೋದ್ವಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೆಡ್ ಬ್ಯಾಂಡ್ ಚೆನ್ನಾಗಿತ್ತು. ಹೆಡ್ ಬ್ಯಾಂಡ್ ತೊಗೊಂಡ್ವಿ ಇಬ್ಬರಿಗೂ. ನೋಡಿ ಮನೆಗೆ ಬೇಕಾಗಿರೋಂಥ ಎಲ್ಲ ಐಟಮು ಕೂಡ ಸಿಗುತ್ತೆ ಇಲ್ಲಿ. ಮುದ್ದೆ ಕಟ್ಟೋದು, ಇದು ಖಾರ ಅರಿಯೋದು ನೋಡಿ ಹೇಗಿದೆ, ಕುಟಾಣೆ, ಹಾಗೆ ಸಾಕಷ್ಟು ಮನೆಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ಇತ್ತು. ಗಣೇಶ ಅಂತೂ ತುಂಬ ಚೆನ್ನಾಗಿತ್ತು. ನನ್ನ ಈ ವಿಡಿಯೋ ಇಷ್ಟದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.